ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದ್ಬಿಟ್ಟು ಕಳೆದ 2 ತಿಂಗಳಿನಿಂದ ಮಹಿಳೆಯರಿಗೆ ಹಣನೇ ಜಮಾ ಆಗಿಲ್ಲ. ಈಗ ಗೃಹಲಕ್ಷ್ಮಿಯರಿಗೆ ಬರ್ತಿರುವಂತಹ ಹೊಸ ಅಪ್ಡೇಟ್ ಏನಂದ್ರೆ, ಗೃಹಲಕ್ಷ್ಮಿಯರಿಗೆ 6,000 ಹಣ ಬರುತ್ತೆ, 4,000 ಅಲ್ಲ 6,000 ಹಣ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸ್ನೇಹಿತರೆ, ಇದು ನಾವು ಹೇಳ್ತಿರುವಂತದ್ದಲ್ಲ, ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳ್ತಿರುವಂತದ್ದು. ನಿಮ್ಮೆಲ್ಲರಿಗೂ ಒಂದು ಡೌಟ್ ಬಂದೇ ಬರುತ್ತೆ, ಇವ್ರು ಸರಿಯಾಗಿ 2,000ನೇ ಕೊಡ್ತಿಲ್ಲ, ಇನ್ನ 6,000 ಕೊಟ್ಬಿಡ್ತಾರಾ ಒಂದೇ ಸರಿ ಅನ್ನುವಂತಹ ಡೌಟ್ ಕೂಡ ನಿಮ್ಮಲ್ಲಿ ಇರುತ್ತೆ. ಅದರಿಂದ ಈ ವಿಡಿಯೋದಲ್ಲಿ ನಾನು ನಿಮಗೆ ಪ್ರೂಫ್ ಕೂಡ ತೋರಿಸ್ತಿದ್ದೀನಿ. ಸ್ವತಃ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಮಾತನಾಡಿರುವಂತಹ ಒಂದು ವಿಡಿಯೋ ಕ್ಲಿಪ್ ಅನ್ನ ಕೂಡ ತೋರಿಸ್ತಿದ್ದೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ ಅನ್ನ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ಇಲ್ಲಿ ಗೃಹಲಕ್ಷ್ಮಿಯರಿಗೆ ಬರ್ತಿರುವಂತಹ ಹೊಸ ಅಪ್ಡೇಟ್ ಏನು ಅನ್ನುವಂಥದ್ದನ್ನ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಈಗ ಗೃಹಲಕ್ಷ್ಮಿಯರಿಗೆ ಬಂದ್ಬಿಟ್ಟು 4,000 ಹಣ ಆದ್ರೆ ಬರ್ಬೇಕಿತ್ತು. ಕಳೆದ 2 ತಿಂಗಳಿನ ಹಣ ಬಂದ್ಬಿಟ್ಟು 4,000 ಬರ್ಬೇಕಿತ್ತು. ಇನ್ನೂ ಹಣ ಜಮಾ ಆಗಿಲ್ಲ. ಈಗ ಈ ತಿಂಗಳದು ಹಣ ಸೇರ್ಕೊಂಡ್ರೆ ಟೋಟಲ್ ಆಗಿ ನಿಮ್ಗೆ 6,000 ಹಣ ಬರಬೇಕು. ನಿಮಗೆ ಈ ತಿಂಗಳದು ಸೇರ್ಕೊಂಡ್ರೆ 3 ತಿಂಗಳಿನ ಹಣ 6,000 ಹಣ ಆದ್ರೆ ಬರಬೇಕು. ಈಗ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನ್ ಹೇಳ್ತಿದ್ದಾರೆ, ಮಹಿಳೆಯರಿಗೆ 4,000 ಅಲ್ಲ 6,000 ಹಣ ಕೊಡ್ತೀವಿ, ಈ ತಿಂಗಳದು ಸೇರಿಸಿನೇ ಹಣ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸ್ನೇಹಿತರೆ, ನಿಮ್ಗೆ 12, 13ನೇ ಕಂತಿನ ಹಣ ಬಂದಿಲ್ಲ. ಈಗ 12, 13, 14ನೇ ಕಂತಿನ ಹಣವನ್ನಾದ್ರೆ ನಿಮ್ಗೆ ಕೊಡೋದಕ್ಕೆ ಸರ್ಕಾರ ನಿರ್ಧಾರ ಆದ್ರೆ ತೆಗೆದುಕೊಂಡಿದೆ. ಈಗ ನೀವು ಇದೆಲ್ಲ ನಮ್ಗೆ ಬೇಡ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಮಾತನಾಡಿರುವ ಪ್ರೂಫ್ ತೋರಿಸಿ ಅಂತ ನೀವು ಕೇಳ್ಬೋದು. ಸ್ನೇಹಿತರೆ ನೋಡಿ, ಇಲ್ಲಿ ನಿಮ್ಗೆ ಪ್ರೂಫ್ ಆದ್ರೆ ತೋರಿಸ್ತಿದ್ದೀನಿ. ಈ ವಿಡಿಯೋ ಅನ್ನ ಒಮ್ಮೆ ಕೇಳಿಸ್ಕೊಳ್ಳಿ, ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸರಿ ಈ ವಿಡಿಯೋ ಅನ್ನ ನೋಡಿ, ಹಾಗೆ ನಿಮ್ಗೆ ಅರ್ಥ ಆಗೇ ಆಗುತ್ತೆ. ಆಗ ನಿಮ್ಗೆ ಒಂದು ಸರಿ ಚೆಕ್ ಮಾಡಿ. ಗ್ಯಾರಂಟಿ ಯೋಜನೆಯಲ್ಲಿ ಹಣ ಮಹಿಳೆಯರಿಗೆ ಬರ್ತಾ ಇದೆ, 2 ತಿಂಗಳಿಂದ ಹಾಗೆ ಇದೆ ಅಂತ ಅದ್ರ ಬಗ್ಗೆ ನಾನು ಪದೇ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಒಂದು ಕೊನೆ ಕ್ಲಾರಿಟಿ ಕೊಡ್ತೀನಿ. ಗೃಹಲಕ್ಷ್ಮಿ ಇದು ನಿತ್ಯ, ಇದು ಸತ್ಯ, ಇದು ಯಾವತ್ತೂ ಬಂದ ಆಗತ್ತೆ. ಅಮೌಂಟ್ ಬಂದಿಲ್ಲ ಸಂಖ್ಯಾತರಿಗೂ ಕೂಡ ಸಿಗ್ತಾ ಇಲ್ಲ ಅನ್ನುವಂಥದ್ದು, ಅವ್ರಿಗೆ ಒಂದು ಸಲನೂ ಕೂಡ ಸಿಕ್ಕಿಲ್ಲ. ನೋಡಿ, ಅವ್ರಿಗೆ ಆರ್ಡರ್ ಯಾವತ್ತೂ ಬಂದ ಆಗತ್ತೆ. ಅಮೌಂಟ್ ಬಂದಿಲ್ಲ ಸಂಖ್ಯಾತರಿಗೂ ಕೂಡ ಸಿಗ್ತಾ ಇಲ್ಲ ಅನ್ನುವಂಥದ್ದು, ಅವ್ರಿಗೆ ಒಂದು ಸಲನೂ ಕೂಡ ಸಿಕ್ಕಿಲ್ಲ. ನೋಡಿ, ಅವ್ರಿಗೆ ಆರ್ಡರ್ ಕೊಟ್ಟಿದೆ ನಾನು ಈಗ 3 ತಿಂಗಳಾಯ್ತು, ಸರಿನಾ? ಸೊ ಈಗ 2 ತಿಂಗಳು ಕೊಟ್ಟಿಲ್ಲ ಅಂತ ತಾವೇ ಹೇಳ್ತಾರೆ. ಅವ್ರು ಯಾವಾಗ ನಾವು ಅವ್ರಿಗೆ ಆರ್ಡರ್ ಕಾಪಿ ಕೊಟ್ಟಿದ್ದೀರೋ ಆ ತಿಂಗಳಿಂದ ಅವ್ರಿಗೆ 2,000 ರೂಪಾಯಿ ರಿಸರ್ವ್ ಇರುತ್ತೆ. ನಾವು ಯಾವತ್ತು ಹಾಕ್ತೀವೋ ಅವ್ರಿಗೆ ಅವ್ರ ತಿಂಗಳು 2 ತಿಂಗಳಾಗಿದ್ರೆ 4,000 ಹೋಗುತ್ತೆ, 3 ತಿಂಗಳಾಗಿದ್ರೆ 8,000 ಅರಿಯರ್ಸ್ ಜೊತೆ ಹೋಗುತ್ತೆ. 100%. ಇವತ್ತು ಗೃಹಲಕ್ಷ್ಮಿಗೆ 2 ತಿಂಗಳು ದುಡ್ಡು ಹಾಕಿಲ್ಲ ಅಂತಂದ್ರೆ ನೆಕ್ಸ್ಟ್ ಹೋಗೋದು ಅವ್ರಿಗೆ 4,000 ಅಲ್ಲ 6,000, 3 ತಿಂಗಳು ಹೋಗುತ್ತೆ. ಈ 2,000 ಡಿಲೀಟ್ ಮಾಡಿ ಮುಂದೆ ಹೊಸದಂತ ಲೆಕ್ಕ ಇಲ್ಲ. ಇದು ಸತ್ಯ, ಇದು ನಿತ್ಯ. ನೋಡಿ ಸ್ನೇಹಿತರೆ, ಕೇಳಿಸ್ಕೊಂಡ್ರಲ್ಲ, ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಿದ್ದಾರೆ ನಿಮ್ಗೆ ಹಣ ಕೊಡ್ತಾರಂತ. ಆದ್ರೆ ಯಾವ ದಿನಾಂಕ ಅಂತ ಹೇಳಿಲ್ಲ. ಈ ತಿಂಗಳ ಎಂಡ್ ಒಳಗಡೆ ನಿಮ್ಗೆ ಹಣ ಆದ್ರೆ ಜಮಾ ಮಾಡ್ಬೋದು. ನಿಮ್ಗೆ 6,000 ಹಣ ಆದ್ರೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸ್ನೇಹಿತರೆ, ವೇಟ್ ಮಾಡಿ, ಈ ತಿಂಗಳವರೆಗೂ ವೇಟ್ ಮಾಡಿ. ಅವ್ರೇನು ಹೇಳ್ತಿದ್ದಾರೆ, ಗೃಹಲಕ್ಷ್ಮಿ ಹಣವನ್ನ ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ, ಹಣ ಕೊಟ್ಟೇ ಕೊಡ್ತೀವಿ ಅಂತ ಒಂದು ಭರವಸೆ ಆದ್ರೆ ಕೊಡ್ತಿದ್ದಾರೆ. ಹಣ ಜಮಾ ಮಾಡಿಲ್ಲ, ಆದ್ರೆ ಭರವಸೆ ಆದ್ರೆ ಕೊಡ್ತಿದ್ದಾರೆ. ನೋಡೋಣ, ಅವ್ರೇನಾದ್ರೂ ಈ ತಿಂಗಳಲ್ಲಿ 6,000 ಹಣ ಕೊಟ್ಟಿದ್ದಾರೆ ಅಂದ್ರೆ ಎಲ್ಲಾ ಮಹಿಳೆಯರಿಗೂ ತುಂಬಾನೇ ಖುಷಿ ಆಗುತ್ತೆ. ಸ್ನೇಹಿತರೆ, ವೇಟ್ ಮಾಡಿ ನೋಡೋಣ. ಮತ್ತೆ ನಿಮ್ಗೆ ನಿನ್ನೆ ಇವತ್ತು ಏನಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಾದ್ರೂ ಜಮಾ ಆಯ್ತಾ, ಯಾವ್ದಾದ್ರು 12, 13, 14ನೇ ಕಂತಿನ ಹಣದಲ್ಲಿ ಯಾವ್ದಾದ್ರು ಕಂತಿನ ಹಣ ಏನಾದ್ರೂ ಜಮಾ ಆಗಿದೆಯಾ, ಜಮಾ ಆಗಿಲ್ವಾ? ಆಗಿದ್ರು ಅಷ್ಟೇ, ಆಗಿಲ್ಲ ಅಂದ್ರೂ ಅಷ್ಟೇ. ಹಣ ಬಂದಿದ್ಯಾ ಬಂದಿಲ್ಲ ಅಂತ ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.